ಹಲೋ ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಹಲವು ಸಿನಿಮಾಗಳು ಸೋಲನ್ನಪ್ಪುತ್ತಿವೆ. ಯಾಕೆ? ಜೊತೆಗೆ ಕನ್ನಡ, ತೆಲುಗು, ತಮಿಳು ಸಿನಿಮಾ ರಂಗ ಸೇರಿದಂತೆ ಹಲವು ಸಿನಿಮಾಗಳು ನೆಲಕಚ್ಚುತ್ತಿವೆ. ಏನು ಕಾರಣ? ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಮಾಡ್ಕೋಬೇಕು? ಈ ಹಿಂದಿನ ಸೋಲಿಗೆ ನಂಬರ್ ಗೇಮ್ ಏನಾದರೂ ಕಾರಣನ? ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಆಗಿರುವಂತಹ ಶ್ರೀ ಆದಿತ್ಯ ನಾರಾಯಣ್ ಮಹರ್ಷಿ ಗುರುಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಗುರುಗಳೇ, ನಾನು ಈಗಾಗಲೇ ಹೇಳಿದಂತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತವೆ. ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟೊಂದು ಸಿನಿಮಾಗಳು ರಿಲೀಸ್ ಆಗುತ್ತೆ. ಆದರೂ ಕೂಡ ಸಾಕಷ್ಟು ಸಿನಿಮಾಗಳು ಸೋಲನ್ನಪ್ಪುತ್ತಿವೆ. ಏನು ಕಾರಣ ಅಂತ? ಇದು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗ ಆಗಿರ್ಬೋದು, ಬೇರೆ ಭಾಷೆ ಚಿತ್ರರಂಗ ಆಗಿರ್ಬೋದು, ಅಥವಾ ಸಾರ್ವಜನಿಕವಾಗಿರ್ಬೋದು, ಭಾಳಷ್ಟು ಮಾತುಕತೆ ಚಾಲ್ತಿಯಲ್ಲಿದೆ. ಆದರೆ ಯಾರೂ ಕೂಡ ಇದರ ಬಗ್ಗೆ ಉತ್ತರ ಕಂಡುಕೊಂಡಿಲ್ಲ. ಈಗಾಗಲೇ ಭಾಳಷ್ಟು ಕಾರ್ಯಕ್ರಮಗಳಿಂದ ನಾವು ಹೇಳ್ತಾ ಇರ್ತೀವಿ, ಇಡೀ ಪ್ರಪಂಚದ ಪ್ರತಿಯೊಂದು ಕಣವೂ ಕೂಡ ಗ್ರಹಗತಿಗಳಿಂದ ತುಂಬಿದೆ, ಗ್ರಹಗತಿಗಳ ಪ್ರಭಾವಗಳಿಂದ ತುಂಬಿದೆ. ಈ ಗ್ರಹಗತಿಗಳ ವಿಚಾರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅವಲೋಕನ ಮಾಡಲಿಲ್ಲ ಅಂತಂದಾಗ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲ ವಿಚಾರಗಳಲ್ಲೂ ಕೂಡ ಇದರ ಪ್ರಭಾವಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದರ ಅರಿವಿಲ್ಲದೆ ನಾವು ಆಗಾಗ ಈ ರೀತಿಯ ಸೋಲು ಗೆಲುವುಗಳನ್ನು ನಾವು ಕಾಣಬೇಕಾಗ್ತದೆ. ಅಂದರೆ ಜೀವನದಲ್ಲಿ ಯಾವ ರೀತಿ ನಾವು ಸೋಲು ಗೆಲುವನ್ನು ಕಾಣ್ತೀವಿ, ಅದೇ ರೀತಿ ನಮ್ಮ ಜೀವನದಲ್ಲಿ ನಡೀತಕ್ಕಂತಹ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ ಅಂತಂದ್ರೆ ಮನರಂಜನೆ. ನಾವು ಯಾವ ಮಾಧ್ಯಮ ಮುಖ ಪಡಿತೀವಿ ಅಂತಂದ್ರೆ ಅದು ಸಿನಿಮಾ ಮಾಧ್ಯಮ ಮುಖ ಅಂತ ನಾವು ಮನರಂಜನೆ ಪಡಿತೀವಿ. ಆದರೆ ಈ ಸಿನಿಮಾ ಮಾಧ್ಯಮ ಅಂತಕ್ಕಂಥ ಒಂದು ಮನರಂಜನೆ ಇವತ್ತು ಬೃಹದ್ದಾದಕ್ಕಾದಂಥ ಬಿಸ್ನೆಸ್ ಆಗಿರೋದ್ರಿಂದ ಆ ಬಿಸ್ನೆಸ್ಗೆ ಹೊಡೆತ ಬಿದ್ದಾಗ ನಮಗೆ ಎಲ್ಲಿ ಮನರಂಜನೆ ಕೊಡ್ತಕ್ಕಂತಹ ಸಿನಿಮಾಗಳು ಉತ್ಪತ್ತಿ ಆಗ್ತದೆ? ಇಲ್ಲ. ಆಗಿದ್ದಾಗ ಈ ರೀತಿ ಕನ್ನಡ ಚಿತ್ರರಂಗ ಆಗಿರ್ಬೋದು, ತಮಿಳು ಚಿತ್ರರಂಗ ಆಗಿರ್ಬೋದು, ಹಿಂದಿ ಚಿತ್ರರಂಗ ಆಗಿರ್ಬೋದು, ಅಥವಾ ತೆಲುಗು ಚಿತ್ರರಂಗ ಆಗಿರ್ಬೋದು, ಯಾಕೆ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾ ಇದೆ? ಯಾಕೆ ಈ ರೀತಿ ತೊಂದರೆಗಳಾಗ್ತಾ ಇದೆ? ಇವತ್ತು ಕನ್ನಡ ಚಿತ್ರರಂಗ ತಗೊಂಡಾಗ ಒಳ್ಳೊಳ್ಳೆ ಟಾಪ್ ಇರತಕ್ಕಂತಹ ಹೀರೋಗಳ ಸಿನಿಮಾಗಳು 2 ವರ್ಷ 3 ವರ್ಷ ಆದರೂ ಬರೋದಿಲ್ಲ. ಇವತ್ತು ಎಷ್ಟೋ ಜನ ಥಿಯೇಟರ್ಗಳನ್ನ ಬಾಕ್ಲಾಗ್ತಿದ್ದಾರೆ. ಪ್ರತಿಯೊಬ್ಬರು ಹೇಳೋದು ಅದನ್ನೇ, ವರ್ಷಕ್ಕೆ 200 ಸಿನಿಮಾಗಳು ಬರ್ತದೆ. ಆ 200 ಸಿನಿಮಾಗಳು ಹೇಗೆ ಬಂತು, ಹೇಗೆ ಹೋಯ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಆಗ ಬರುತ್ತೆ, ಈಗ ಹೊಟ್ಟೋಗ್ತದೆ. ದಿನೇ ಥಿಯೇಟರ್ಗಳನ್ನ ಬಾಕ್ಲಾಗ್ತಿದ್ದಾರೆ. ಇವತ್ತು ಬೆಂಗಳೂರಲ್ಲೇ 40% ಥಿಯೇಟರ್ಗಳನ್ನ ಮುಚ್ಚಿಬಿಟ್ಟಿದ್ದಾರೆ. ಇನ್ನು ಮುಂದೆ ಟೋಟಲ್ ಕರ್ನಾಟಕದಲ್ಲಿ 60% ಥಿಯೇಟರ್ಗಳು ಬಾಕ್ಲಾಕೊಳ್ತವೆ. ಇದನ್ನು ಬರೆದಿಟ್ಕೊಳ್ಳಿ. ಈ ರೀತಿ ಆಗೋದಾಗ ಸಿನಿಮಾವನ್ನೇ ನಂಬಿಕೊಡ್ತಕ್ಕಂಥ ಎಷ್ಟೋ ಜನ ತಂತ್ರಜ್ಞರು, ಟೆಕ್ನಿಷಿಯನ್ಸ್ಗಳು, ಕಲಾವಿದರುಗಳು, ಹೀರೋಯಿನ್ನು, ಪ್ರೊಡ್ಯೂಸರ್ಗಳು ಇವೆಲ್ಲ ಏನು ಆಗಬೇಕು? ಯಾಕೆ ಈ ರೀತಿ ಆಗ್ತಾ ಇದೆ? ಇದ್ರ ಮೇಲೆ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಏನು? ಇವತ್ತು ಹಿಂದೆ ಇದ್ದಂತಹ ಆ ಕಾಲದಲ್ಲಿರ್ತಕ್ಕಂತಹ ಆ ಒಂದು ವೈಭೋಗ, ಆ ಮನೋರಂಜನೆ ಇವತ್ತು ನಮ್ಗೆ ಯಾಕೆ ಸಿಗ್ತಾ ಇಲ್ಲ? ಅವತ್ತಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಾಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಸಿನಿಮಾಗಳಾಗಿರ್ಬೋದು, ಅಥವಾ ಶಂಕರ್ನಾಗ್ ಸಿನಿಮಾ ಆಗಿರ್ಬೋದು, ಯಾರದೇ ಘಟಾನುಘಟಿ ಸಿನಿಮಾ ಬಂದಾಗ ಎಲ್ರಿಗೂ ಹಬ್ಬ ಆಗ್ತಿತ್ತು. ಆದರೆ ಇವತ್ತು ಆ ಪರಿಸ್ಥಿತಿನೇ ಇಲ್ಲ. 100 ಅಡಿ 200 ಅಡಿ ಕಟ್ಔಟ್ ಹಾಕಿ ಹಾಲಭಿಷೇಕ ಮಾಡಿ ಮನರಂಜಿಸಿದ್ರು. ವರ್ಷಗಟ್ಟಲೆ ಸಿನಿಮಾಗಳು ಓಡ್ತಾ ಇದ್ವು. ವರ್ಷಗಟ್ಟಲೆ ಇಲ್ಲೆಲ್ಲೂ ಬಿಸಿ, ಥಿಯೇಟರ್ಗಳೆಲ್ಲ ಬಿಸಿ. ಈ ರೀತಿ ಇದ್ದಂತಹ ಒಂದು ಚಿತ್ರರಂಗ ದಿಢೀರ್ನ ಕುಸಿಯೋದಕ್ಕೆ ಕಾರಣ ಏನು? ಇದನ್ನು ಯಾರಾದ್ರೂ ಅವಲೋಕನ ಮಾಡಿದಾರಾ? ಇಲ್ಲ. ಇವತ್ತು ಭಾಳಷ್ಟು ಚಿತ್ರರಂಗದಲ್ಲಿ ಇರತಕ್ಕಂತಹ ವಿಚಾರಗಳ ಬಗ್ಗೆ ಯಾರು ಕೂಡ ಈ ಜ್ಯೋತಿಷ್ಯ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಒಬ್ಬರು ಯೋಚನೆ ಮಾಡೋದೇ ಇಲ್ಲ. ಇದೊಂದೇ ಅಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಯಾರು ಇದನ್ನು ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಯಾಕಂದರೆ ಸೃಷ್ಟಿ ನಿಯಮದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ, ಪ್ರತಿಯೊಂದು ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಈ ಗ್ರಹಗತಿಗಳ ಪ್ರಭಾವ ಅಂತಕ್ಕಂಥದ್ದು ಕೆಲಸ ಮಾಡ್ತಾನೆ ಇರ್ತದೆ. ಆಗಿದ್ದಾಗ ಈ ಸಿನಿಮಾ ರಂಗಕ್ಕೆ ಯಾವ ನಂಬರು ಕೆಲಸ ಮಾಡ್ತಿದೆ ಅಂತ ತಗೊಂಡಾಗ ನಾವು ನಂಬರ್ ಮುಖಾಂತರ ಹೇಳ್ತೀವಿ, ಯಾಕೆ ನಿಮಗೆ ಅಟ್ರಾಕ್ಷನ್ ಆಗಲಿ ಅಂತೇಳಿ. ಆ ನಂಬರ್ ಅಂದರೆ ಯಾವುದು ಅಂತಂದರೆ ಆ ಗ್ರಹಗಳು, 9 ಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳ ಮೇಲೆ ಹೇಗೆ ಮನುಷ್ಯನ ಜೀವನ ಉತ್ಪತ್ತಿ ಆಗ್ತದೆ, ಅದೇ ರೀತಿ ನಾವು ಮಾಡ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ಷೇತ್ರದ ಮೇಲೆ ಒಂದೊಂದು ಗ್ರಹಗಳ ಪ್ರಭಾವ ಇರ್ತದೆ. ಆ ಗ್ರಹಗಳನ್ನು ನಾವು ನಂಬರ್ ಅಂತ ಹೇಳ್ತೀವಿ. ಹಾಗಾದರೆ ಕನ್ನಡ ಚಿತ್ರರಂಗಕ್ಕೆ ಯಾವ ನಂಬರ್ ಕೆಲಸ ಮಾಡ್ತಾ ಇದೆ ಅಂತಂದರೆ, ಕನ್ನಡ ಚಿತ್ರರಂಗ ಅಂತ ತಗೊಂಡಾಗ ನೀವು ನೆನ್ಪಿಟ್ಕೋಬೇಕು, ನಂಬರ್ 7. ಕನ್ನಡ ಚಿತ್ರರಂಗ ಅಂತಂದರೆ ನಂಬರ್ 7 ಅಂದರೆ ಕೇತು ಗ್ರಹ. ಹಾಗೆಯೇ
ತಮಿಳು ಚಿತ್ರರಂಗ ಅಂತ ತಗೊಂಡಾಗ ನಂಬರ್ 8 ಆಯ್ತಲ್ಲ, ನಂಬರ್ 8 ಅಂದರೆ ಶನಿ ಗ್ರಹ. ಹಾಗೆಯೇ ತೆಲುಗು ಚಿತ್ರರಂಗ ಅಂತ ತಗೊಂಡಾಗ ನಂಬರ್ 4 ಅಂತಂದರೆ ರಾಹು ಭಗವಾನ್. ಹಾಗೆಯೇ ಹಿಂದಿ ಚಿತ್ರರಂಗ ತಗೊಂಡಾಗ ನಂಬರ್ 6 ಅಂದರೆ ಶುಕ್ರ ಗ್ರಹ. ಮಲಯಾಳಂ ಚಿತ್ರರಂಗ ತಗೊಂಡಾಗ ನಂಬರ್ 5 ಬುಧ ಗ್ರಹ. ನೋಡಿ, ಇವೆಲ್ಲ ಒಂದೊಂದು ನಂಬರ್ಸ್ಗಳು ಬಹಳ ಮುಖ್ಯವಾಗಿ ಈ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರ್ತದೆ. ಇದು ಇಲ್ಲಿವರೆಗೂ ಯಾರು ಹೇಳಿರ್ತಕ್ಕಂಥ ಸತ್ಯ, ನಮ್ಮ ವಾಹಿನಿಯಲ್ಲಿ ಮಾತ್ರ ಹೇಳ್ತಕ್ಕಂಥ ಸತ್ಯ ಇದು. ಯಾಕಂದರೆ ಒಂದೊಂದು ಕಾರ್ಯಕ್ಷೇತ್ರವು ಕೂಡ ಇಂಥದ್ದೇ ಆದಂಥ ಒಂದು ನಂಬರ್ ಇದೆ. ಆ ನಂಬರಿಂದ ಆ ಗ್ರಹ ಇದೆ. ಆ ಗ್ರಹದ ಶಕ್ತಿ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋ ಆಧಾರದ ಮೇಲೆ ಆ ಒಂದು ಕಾರ್ಯಕ್ಷೇತ್ರ ಯಶಸ್ವಿ ಅಥವಾ ಅಪಯಶಸ್ವಿ ಅಂತಕ್ಕಂಥದ್ದು ಅಲ್ಲಿ ನಿರ್ಧಾರ ಆಗ್ತದೆ ವೀಕ್ಷಕರೇ. ಆಗಿದ್ದಾಗ ನಂಬರ್ 7 ಅಂತಕ್ಕಂಥ ಕನ್ನಡ ಚಿತ್ರರಂಗ ಯಾಕೆ 200 ಸಿನಿಮಾಗಳು ಪ್ರತಿ ವರ್ಷ ಬಂದರೂ ಕೂಡ ನೂರಾರು ಸಾವಿರ ಜನ ಹೀರೋ ಹೀರೋಯಿನ್ ಉತ್ಪತ್ತಿ ಆಗ್ತಿದ್ರು ಕೂಡ, ಪ್ರೊಡ್ಯೂಸರ್ ಬರ್ತಿದ್ರು ಕೂಡ, ಯಾಕೆ ಒಂದರಿಂದ ಒಂದು ಫೇಲ್ಯೂರ್ ಆಗ್ತಿದೆ ಅಂತಕ್ಕಂಥ ತಿಳ್ಕೋಬೇಕು ಅಂದಾಗ ಈ ಕಾರ್ಯಕ್ರಮವನ್ನು ಭಾಳ ಸ್ಪಷ್ಟ ನೋಡಬೇಕು ವೀಕ್ಷಕರೇ. ಯಾಕಂದರೆ ಒಂದು ಕಾರ್ಯಕ್ಷೇತ್ರದ ಮೇಲೆ ಆ ಗ್ರಹಗತಿಗಳ ಪ್ರಭಾವ ಯಾಕೆ ಕೆಲಸ ಮಾಡುತ್ತೆ ಅನ್ನೋದು ಅರ್ಥ ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲೂ ಕೂಡ ಇಂಥದ್ದೆಲ್ಲ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅರಿವು ಉಂಟಾಗ್ತದೆ, ಜ್ಞಾನೋದಯ ಆಗ್ತದೆ, ಅದನ್ನು ತಿದ್ಕೊಳ್ಳೋಕ್ಕೆ ದಾರಿ ಆಗ್ತದೆ. ಅದು ನಮ್ಮಲ್ಲಿ ಯಾರೂ ಮಾಡಲ್ಲ. ಶನಿವಾರ ಮುಹೂರ್ತ ಮಾಡ್ತಾರೆ, ಭಾನುವಾರ ಮುಹೂರ್ತ ಮಾಡ್ತಾರೆ, ಮಂಗಳವಾರ ಮುಹೂರ್ತ ಮಾಡ್ತಾರೆ, ಶುಕ್ರವಾರ ಮುಹೂರ್ತ ಮಾಡ್ತಾರೆ. ಆ ಮುಹೂರ್ತದ ಅರ್ಥನೇ ಗೊತ್ತಿಲ್ಲ ನಮ್ಮಲ್ಲಿ ಯಾರಿಗೂ. ಮುಹೂರ್ತ ಅಂದರೆ ಏನು? ಒಂದು ಮಗುವಿನ ಹುಟ್ಟು. ಆ ಮಗುವಿನ ಹುಟ್ಟು ಸರಿಯಾದ ನಕ್ಷತ್ರ, ಸರಿಯಾದ ತಿಥಿ, ಸರಿಯಾದ ವಾರ, ಸರಿಯಾದ ದಿನಕ್ಕೆ ಆಗಲಿಲ್ಲ ಅಂತಂದಾಗ ಆ ಮಗು ಜೀವನ ಹೇಗೆ ಫೇಲ್ಯೂರ್ ಆಗ್ತದೋ ಹಾಗೆ ಒಂದು ಸಿನಿಮಾವನ್ನು ನಾವು ಮುಹೂರ್ತ ಮಾಡಿ ತಯಾರು ಮಾಡಬೇಕಂತ ಒಂದು ಮೊದಲನೇ ಹಂತದ ಮುಹೂರ್ತದಲ್ಲಿ ನಾವೇನಾದರೂ ಸರಿಯಾದಂತಹ ಗ್ರಹಗತಿಗಳು, ಸರಿಯಾದಂಥ ನಂಬರ್ಗಳ ಒಂದು ಲೆಕ್ಕಾಚಾರ ಮಾಡಿಲ್ಲ ಅಂತಂದಾಗ ಆ ಇಡೀ ಸಿನಿಮಾ ಏನಾಗುತ್ತೆ, ಫೇಲ್ಯೂರ್ ಆಗ್ತದೆ. ಅದಕ್ಕೆ ವರ್ಷಕ್ಕೆ 200 ಹತ್ತತ್ರ ಸಿನಿಮಾಗಳು ತಯಾರಾಗ್ತಿದ್ರು ಕೂಡ, ನೂರಾರು ಜನ ಕಲಾವಿದರು ಬರ್ತಿದ್ರು ಕೂಡ ಅಲ್ಲಿ 1-2 ಮಾತ್ರ ಸಕ್ಸಸ್ ಆಗುತ್ತೆ ಹೊರತು ಬೇರೆ ಏನೂ ಅಲ್ಲ. ಇದಕ್ಕಿಂತ ಆಘಾತ ಬೇರೆ ಇನ್ನೇನಿದೆ ಹೇಳಿ? ಇದು ಎಲ್ಲ ಚಿತ್ರರಂಗದಲ್ಲೂ ಇದೆ. ಇದೊಂದೇ ಅಂತ ಕನ್ನಡ ಚಿತ್ರರಂಗ ಅಂತ ಅಲ್ಲ, ಎಲ್ಲ ಚಿತ್ರರಂಗದಲ್ಲೂ ಇದೆ ಇದು. ಆದರೆ ಇದಕ್ಕೆ ಕಾರಣ ಏನು ಅಂದರೆ ಹೀರೋನ, ಹೀರೋಯಿನ್ನ, ಪ್ರೊಡ್ಯೂಸರ, ಚಿತ್ರರಂಗನ ಅಂದರೆ ಇದೆಲ್ಲದರ ಮೇಲೂ ಕೂಡ ಈ ಕೇತು ಭಗವಾನ್ನ ಒಂದು ಪ್ರಭಾವ ಇರೋದ್ರಿಂದ ಈ ಕೇತು ಭಗವಾನ್ ಈ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಪರ್ಸೆಂಟೇಜ್ ಪಾಸಿಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಒಬ್ಬರು ಲೆಕ್ಕಾಚಾರ ಮಾಡಿಲ್ಲ. ಆ ಲೆಕ್ಕಾಚಾರವನ್ನು ಇವತ್ತಿನ ಕಾರ್ಯಕ್ರಮ ನಮಗೆಲ್ಲ ಹೇಳ್ಕೊಡ್ತೀವಿ. ನೋಡಿ, ಕನ್ನಡ ಚಿತ್ರರಂಗ ತಗೊಂಡಾಗ ಅಲ್ಲಿ ನಮಗೆ ಹೀರೋ ಹೀರೋಯಿನ್ ಕೂಡ ಬರ್ತಾರೆ. ಯಾಕೆ ಟಾಪ್ ಹೀರೋಗಳು ಮಾತ್ರ ಬಂದಾಗ ಜನ ಸೇರ್ತಾರೆ, ಇಲ್ಲ ಬರಲ್ಲ ಅಂತಂದಾಗ ಇಲ್ಲಿ ಇನ್ನೊಂದು ತಿಳ್ಕೋಬೇಕು. ಸಿನಿಮಾ ಅಂತಕ್ಕಂಥ ಒಂದು ಚಿತ್ರರಂಗ ಏನಿದೆ, ಆ ಸಿನಿಮಾ ಅಂತಕ್ಕಂಥ ಒಂದು ಟೈಟಲ್, ಆ ನೇಮ್ ಇದೆ, ಅದಕ್ಕೊಂದು ಗ್ರಹ ಅಧಿಪತ್ಯ ಇದೆ. ಅದು ಯಾವ ಗ್ರಹ ಅಧಿಪತ್ಯ ಅಂತಂದರೆ ನಂಬರ್ 6. ನಂಬರ್ 6 ಅಂದ್ರೆ ಏನು? ಶುಕ್ರ ಗ್ರಹ. ಶುಕ್ರ ಅಂದ್ರೇನು? ಭೋಗ, ವೈಭೋಗ, ಮನೋರಂಜನೆ, ಎಂಟರ್ಟೈನ್ಮೆಂಟ್. ಈ ಕ್ಯಾಲ್ಕುಲೇಷನ್ಸು ಯಾವಾಗಲೂ ಕೂಡ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಮಾರ್ಗದಲ್ಲಿ ಹೋಗ್ತಕ್ಕಂಥ ಪಕ್ಷದಲ್ಲಿ ಆ ಸಂಖ್ಯೆಗೆ ಇರತಕ್ಕಂಥ ಒಂದು ಪ್ರಭಾವ ಏನಾದರೂ ಡೌನ್ ಆಗೋಯ್ತು ಅಂತಂದರೆ ಏನಾಗ್ತದೆ, ಅದು ಸಂಬಂಧಪಟ್ಟ ವ್ಯಕ್ತಿಗಳು ಡೌನ್ ಆಗೋಗ್ತಾರೆ. ಇದು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ನಾವು ನೀವೆಲ್ಲ. ಆದರೆ ನಮ್ಮಲ್ಲಿ ಯಾರಿಗೂ ಇದು ಬಗ್ಗೆ ಗೊತ್ತಿಲ್ಲ. ಸಿನಿಮಾ ಅಂದ ತಕ್ಷಣ ಎಲ್ರಿಗೂ ಅಟ್ರಾಕ್ಷನ್ ಇದ್ದೇ ಇರ್ತದೆ, ಎಲ್ಲರೂ ಸಿನಿಮಾ ರಂಗಕ್ಕೆ ಬರ್ತಾರೆ. ಆದರೆ ಎಷ್ಟು ಜನ ಸಕ್ಸಸ್ಫುಲ್ ಆಗಿದ್ದಾರೆ, ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಫೀಲ್ಡಲ್ಲಿ ಅಂತ ತಿಳ್ಕೊಂಡ್ರೆ ಯಾರೂ ಇಲ್ಲ. ಬರೀ ಒಂದು 4-5 ಜನ ಹೀರೋಗಳು ಮಾತ್ರ ಇವತ್ತು ಚಾಲ್ತಿಲಿದ್ದರೆ ಹೊರತು ಆ 4-5 ಜನ ಹೀರೋಗಳು ಕೂಡ, ಆ ಹೀರೋಯಿನ್ಗಳು ಕೂಡ ಇವತ್ತು ವರ್ಷಕ್ಕೆ 1, 2, 3 ಮಾಡಿಕೊಂಡು ಕೂತಿದ್ದಾರೆ. ಒಬ್ಬೊಬ್ರದ್ದು 3 ವರ್ಷ ಆದರೂ ಒಂದು ಸಿನಿಮಾ ಇಲ್ಲ, 4 ವರ್ಷ ಆದರೂ ಸಿನಿಮಾ ಇಲ್ಲ. ಏನು ಒಂದು ಸಿನಿಮಾ ಮಾಡೋಕ್ಕೆ 4 ವರ್ಷ ಬೇಕಾ? ಅವತ್ತಿನ ಕಾಲದಲ್ಲೆಲ್ಲ 30 ಡೇಸ್ಗೆ ಒಂದು ಸಿನಿಮಾ ಮಾಡ್ತಿದ್ರು, ಸೂಪರ್ ಹಿಟ್ ಪಿಕ್ಚರ್ಗಳು ಅವತ್ತೆಲ್ಲ ಡಾಕ್ಟರ್ ರಾಜ್ಕುಮಾರ್ ಕಾಲಗಳಿದೆ. ಆದರೆ ಇವತ್ತು ಅದೆಲ್ಲ ಇಲ್ಲ. ಅದೇನೋ ಸಿನಿಮಾ ಅಂತೆ, ಯಾವ ಸಿನಿಮಾ ಮಾಡಿದ್ರು ಕೂಡ ಅಲ್ಲಿ ಯಾಕೆ ನಿಧಾನ ಆಗ್ತಿದೆ, ಯಾಕೆ? ನೋಡಿ, ಒಬ್ಬ ಪ್ರೊಡ್ಯೂಸರು ಸಿನಿಮಾ ರಂಗಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸ್ತಿ. ಆ ಪ್ರೊಡ್ಯೂಸರ್ ಇಲ್ಲ ಅಂತಂದರೆ ಸಿನಿಮಾ ರಂಗನೇ ಇಲ್ಲ. ಆದರೆ ಆ ಸಿನಿಮಾ ರಂಗದಲ್ಲಿ ಆ ಪ್ರೊಡ್ಯೂಸರ್ನ ಎಷ್ಟು ಜನ ಬದುಸೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಅವ್ರನ್ನ ಸಕ್ಸಸ್ ಮಾಡೋದಕ್ಕೆ ಯಾರು ಪ್ರಯತ್ನ ಪಡ್ತಿದ್ದೀರಾ ಅಂತಂದರೆ ಯಾರೂ ಇಲ್ಲ. ಅವ್ರು ತೊಗೊಂಬರ್ತಾರೆ, ಸಾಲ ಸೋಲ ಮಾಡಿ, ಮನೆ ಮಠ ಮಾರಿ ಸಿನಿಮಾ ಮಾಡ್ತಾರೆ, ಅದು ಸಕ್ಸಸ್ ಆಗಲ್ಲ. ಅದೃಷ್ಟದಿಂದ ಕೈ ಹಿಡಿಯಿತು, ಇಲ್ಲಾಂದರೆ ಇಲ್ಲ. ಈ ಥರ ಪರಿಸ್ಥಿತಿನಲ್ಲಿ ಇದರ ಮೇಲೆ ಬಹಳ ಮುಖ್ಯವಾಗಿ ಅವಲೋಕನ ಮಾಡ್ತಕ್ಕಂಥದ್ದು, ಮೊದಲು ಸಿನಿಮಾ ಅಂತಕ್ಕಂಥ ಶುಕ್ರ ಗ್ರಹ ಪಾಸಿಟಿವ್ ಆಗಿದೆಯಾ, ಕನ್ನಡ ಚಿತ್ರರಂಗ ಅಂತಕ್ಕಂತಹ ಆ ಕೇತು ಗ್ರಹ ಪಾಸಿಟಿವ್ ಆಗಿದೆಯಾ ಅನ್ನೋದನ್ನು ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಆಧಾರದ ಮೇಲೆ ಯಾವಾಗ ಚಿತ್ರರಂಗ ಲೆಕ್ಕ ಮಾಡ್ತದೋ ಅವತ್ತು ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಅದಕ್ಕೆ ಉತ್ತರ ನಮ್ಮಲ್ಲಿ ಭಾಳ ಅದ್ಭುತವಾಗಿದೆ. ಆದರೆ
ಒಂದು ಕರ್ನಾಟಕ ಚಲನಚಿತ್ರ ಚೇಂಬರ್ ಅಂತ ಮಾಡ್ಕೊಂಡಿದ್ದೀರಾ. ಆ ಚೇಂಬರು ಇವತ್ತು ಸ್ಥಿರತೆನೇ ಇಲ್ಲ, ಎಷ್ಟೋ ಚೇಂಬರ್ಗಳಾಗೋಗಿದ್ದಾವೆ. ಆದರೆ ಇಡೀ ಚಿತ್ರರಂಗವನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಆ ಚೇಂಬರು ಇವತ್ತು ಯಾಕೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅತಂತ್ರ ಸ್ಥಿತಿ ಆಗೋಗಿದ್ದಾರೆ. ಆ ಚೇಂಬರು ಇರ್ತಕ್ಕಂಥ ಒಂದು ಆಫೀಸು ಕಚೇರಿ ಏನಿದೆ, ಆ ಭೂಮಿ ಹೇಗಿದೆ ಅಂತ ಯಾರನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಆ ಆಫೀಸ್ನಲ್ಲಿ, ಆ ಚೇಂಬರ್ನಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ, ನೆಗೆಟಿವ್ ಎನರ್ಜಿ ಅಂತ ಚೆಕ್ ಮಾಡ್ಕೊಂಡಿದ್ದೀರಾ? ಒಬ್ಬರೂ ಇಲ್ಲ. ಯಾಕಂದರೆ ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇರ್ತೀವಿ, ಜನ್ಮದೋಷ, ಭೂಮಿ ದೋಷ ಮತ್ತು ಕಾಲದೋಷ. ಈ ಮೂರು ಎಲ್ಲ ರಂಗದಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ, ಪ್ರತಿ ಮನುಷ್ಯನ ಜೀವನದಲ್ಲೂ ಕೂಡ ಬಹಳ ಅದ್ಭುತ ಕೆಲಸ ಮಾಡ್ತದೆ. ಆದರೆ ಆ ಚೇಂಬರ್ ಅಂತಕ್ಕಂಥ ಒಂದು ಆಫೀಸ್ ಕಚೇರಿನಲ್ಲೇ ರಾಹುಗ್ರಹದ ಪ್ರಭಾವ ಅತ್ಯಂತ ಪ್ರಬಲವಾಗಿರೋದ್ರಿಂದ ಅಲ್ಲಿ ಸರ್ಪದೋಷ ಇದೆ. ಆ ಸರ್ಪದೋಷದಿಂದ ಅತಂತ್ರ ಸ್ಥಿತಿ ಆಗೋಗಿರ್ತಕ್ಕಂಥದ್ದು ಯಾವುದು ಕಂಟ್ರೋಲ್ ಇಲ್ಲ ಇವತ್ತು. ಇದನ್ನು ಫಸ್ಟ್ ಚೆಕ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಹಾವೇರಿಯಿಂದ ಸುನಂದ ಅಂತ ಹೇಳಿ. ನಮಸ್ತೆ ಸುನಂದ ಅವರೇ. ನಮಸ್ತೆ ಅಮ್ಮ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ಹೆಸರು ತಿಳಿಸಿ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. ಮಗಳ ಹೆಸರು ಮೇಘನಾ. 22/4/2002. ಓಕೆ, ಸಮಯ ತಿಳಿಸಿ. ಸಮಯ 7:15. ಬೆಳಗ್ಗೆನ ಸಂಜೆ? ಬೆಳಗ್ಗೆ. ಇದ್ದಾರೆ. ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ. ನಮಸ್ತೆ. ಮಗಳದ ಅದೇ ಗುರುಜಿ, ಮುಂದೆ ವಿದ್ಯಾಭ್ಯಾಸ, ಇದು ಗೌರ್ಮೆಂಟ್ ಜಾಬು, ಅವ್ರ ಜೀವನ ಹೇಗಿರುತ್ತೆ ಅಂತ. ವಿದ್ಯಾಭ್ಯಾಸ, ಗೌರ್ಮೆಂಟ್ ಜಾಬು, ಅದು ಇದು ಕತೆ ಕೇಳೋಕ್ಕಿಂತ ಮುಂಚೆ ನನ್ನ ಮಗಳಲ್ಲಿ ಏನು ಕರ್ಮ ಇದೆ ಅನ್ನತಕ್ಕಂಥದ್ದನ್ನ ಫಸ್ಟ್ ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ಮುನೇಶ್ವರ ಆರಾಧನೆ ಇದೆ, ಯಾಕೆ ಬಿಟ್ಬಿಟ್ಟಿದ್ದೀರಾ ನೀವು? ಮುನೇಶ್ವರ ಗೊತ್ತಿಲ್ಲ ಗುರುಜಿ ನಮ್ಗೆ. ಮತ್ತೆ ಮಗಳು ಹುಟ್ಟಿರ್ತಕ್ಕಂತಹ ಡೇಟು ಮತ್ತೆ ನಕ್ಷತ್ರ, ಆ ಒಂದು ಜಾತಕದಿಂದನೇ ನಿಮ್ಮಲ್ಲಿ ಮುನೇಶ್ವರ ಆರಾಧನೆ ಕುಟುಂಬದಲ್ಲಿ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದನ್ನು ಯಾವ ತಲೆಮಾರುಗಳಲ್ಲಿ ಬಿಟ್ಟುಬಿಟ್ರಿ, ಅದರ ಪರಿಣಾಮ ದುಷ್ಪರಿಣಾಮಗಳು ಯಾಕೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಫಸ್ಟ್ ಅದನ್ನು ಸರಿ ಮಾಡ್ಕೊಳ್ಳಿ. ಯಾವಾಗಲೂ ಕುಲದೇವರುಗಳು ಭಾಳ ಸ್ಪಷ್ಟವಾಗಿ, ಭಾಳ ನಿಖರವಾಗಿ ಕುಟುಂಬದಲ್ಲಿ ಅನುಗ್ರಹ ಪೂರ್ವಕವಾಗಿರಬೇಕು. ಪಿತೃಗಳ ಒಂದು ಅನುಗ್ರಹ ಪೂರ್ವಕವಾಗಿರಬೇಕು, ಆಯಿತಾ? ಇಷ್ಟ ದೇವರುಗಳ ಅನುಗ್ರಹ ಪೂರ್ವಕವಾಗಿರಬೇಕು, ನಾಗದೇವರುಗಳ ಅನುಗ್ರಹ ಪೂರ್ವಕವಾಗಿರಬೇಕು ಅಂತಕ್ಕಂಥ ಬಗ್ಗೆ ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀವಿ, ಆಯಿತಾ? ಬದುಕೋದು ಹೇಗೆ ಅಂತಕ್ಕಂಥದ್ದು ಭಗವಂತನೇ ನೋಡ್ಸ್ಕೊಂಡು ಹೋಗ್ತಾನೆ. ಆದರೆ ಆ ಭಗವಂತನಿಗೆ ಅಪಚಾರ ಮಾಡಿದಾಗ ಭಗವಂತ ಏನು ಮಾಡ್ತಾನೆ, ಎಲ್ಲ ಲಾಕ್ ಮಾಡಿಬಿಡ್ತಾನೆ. ಅರ್ಥ ಆಯ್ತನಮ್ಮ? ಫಸ್ಟ್ ಇದು ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಸುನಂದ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಹಾವೇರಿಯಿಂದ ಅನಿತಾ ಅಂತ ಹೇಳಿ. ನಮಸ್ತೆ ಅನಿತಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕಿತ್ತು. ನೀವು ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. ಮೇಡಮ್ 13/9/87. ಬೆಳಗ್ಗೆ 3 ಗಂಟೆ. ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಏನು ಮಾಡ್ಕೊಂಡಿದ್ದೀರಿ? ಗುರುಜಿ ನಾನು ಏಡೆಡ್ ಹೈಸ್ಕೂಲಲ್ಲಿ ಕ್ಲರ್ಕ್ ಗುರುಜಿ. ಯಾಕೆ ಸ್ವಂತ ಮಾಡಬೇಕು ಅಂತ ಅನಿಸ್ಲಿಲ್ವ ನಿಮಗೆ? ಇಲ್ಲ ಗುರುಜಿ. ನೋಡಿ, ಯಾವಾಗಲೂ ಕೂಡ ಮನುಷ್ಯನಿಗೆ ಅದೃಷ್ಟ ಅಂತಕ್ಕಂಥದ್ದು ಭಗವಂತ ಕೊಡ್ತಾನೆ. ಯಾವುದೋ ಒಂದು ಪೂರ್ವ ಪುಣ್ಯ ಫಲನೋ, ತಂದೆ ತಾಯಿ ಮಾಡಿದ ಪುಣ್ಯ ಫಲನೋ ನಮಗೆ ಸಿಗುತ್ತೆ. ಆದರೆ ಜನ್ಮ ಜಾತಿರತಕ್ಕಂತಹ ಬಾಧೆಗಳನ್ನು ನಿವೃತ್ತಿ ಮಾಡೋದ ಹೊರತು ಆ ಅದೃಷ್ಟ ಅಂತಕ್ಕಂಥದ್ದು ನಮಗೆ ಓಪನ್ ಆಗೋದೇ ಇಲ್ಲ. ಅರ್ಥ ಆಯ್ತೇನಮ್ಮ? ಇಲ್ಲಿ ಬಲವಾದ ಸರ್ಪದೋಷ ಇದೆ, ನಿವೃತ್ತಿ ಮಾಡ್ಕೊಂಡ್ರ? ಹೋಗಿದ್ದೆ ಗುರುಗಳೇ, 3 ದಿನ ಕುಕ್ಕೆ ಸುಬ್ರಹ್ಮಣ್ಯನ ಪೂಜೆ ಮಾಡ್ಕೊಂಡು. ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಮಾಡ್ಕೊಂಡ್ಬರ್ತೀರಾ. ಆದರೆ ಎಷ್ಟು ಸರ್ಪಗಳಿಗೆ ನಾವು ಮೋಕ್ಷ ಕೊಟ್ಟಿರೋಂಥ ಬಗ್ಗೆ ಯಾರನ್ನ ಯೋಚನೆ ಮಾಡಿದ್ದೀರಾ? ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ನಿರ್ದಿಷ್ಟವಾಗಿ ತಂದೆನೋ, ತಾತನೋ, ಮುತ್ತಾತನೋ ಹತ್ಯೆ ಮಾಡಿರ್ತಕ್ಕಂಥ ಪಕ್ಷದಲ್ಲಿ ಎಷ್ಟು ಸರ್ಪಗಳಿಗೆ ಮಾಡಿದ್ರು ಅಂತಕ್ಕಂಥ ಲೆಕ್ಕ ತಗೊಳ್ಳಿ ಫಸ್ಟು. ಕುಟುಂಬದಲ್ಲಿ ಪಿತೃಗಳಿದೆ, ಎಷ್ಟು ಪಿತೃಗಳು ಮೋಕ್ಷ ಸಿಕ್ಕಿಲ್ಲ ಅನ್ನೋ ಬಗ್ಗೆ ಲೆಕ್ಕ ತಗೊಳ್ಳಿ. ಇದು ಯಾವುದು ತಗೊಳ್ಳದೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೋದಾಗ ಅವ್ರು ಏನು ಮಾಡ್ತಾರೆ, ನಾರ್ಮಲಾಗಿ ಒಂದು ಡ್ಯೂಟಿ ಮಾಡಿ ಕಳಿಸ್ತಾರೆ, ಆಯಿತಾ? ಅವ್ರು ಯಾರು ಪರ್ಫೆಕ್ಟ್ ಇದನ್ನೆಲ್ಲ ಹುಡುಕಿ ಮಾಡೋದಿಲ್ಲ. ಅಲ್ಲಿ ಈಗ 10 ಸರ್ಪಗೆ ಹತ್ಯೆ ಆಗಿದ್ರೆ ಕುಟುಂಬದಲ್ಲಿ ಅವ್ರು 1-2 ಮಾಡಿ ಕಳಿಸ್ತಾರೆ. ಇನ್ನು ಮಿಕ್ಕಿದ್ದ 8-9 ಏನು ಮಾಡ್ತವೆ? ಅರ್ಥ ಆಯ್ತೇನಮ್ಮ? ಅದರಿಂದ ಇವತ್ತು ಕೂಡ ನಿಮಗೆ ಬಿಡುಗಡೆ ಆಗಿಲ್ಲ, ಗ್ರೋತ್ ಇಲ್ಲ. ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಬಟ್ ನಿಮ್ಮಲ್ಲಿ ಏನೋ ಒಂದು ಗುರಿ ಮುಟ್ಟಬೇಕು ಅಂತ ಇದೆ, ಹೌದು ಅಲ್ವಾ? ಈ ರೀತಿಯೆಲ್ಲ ವ್ಯತ್ಯಾಸ ಆದಾಗ ನಮಗೆ ಹುಡುಕಾಡಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಅನಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ತುಮಕೂರಿಂದ ಜಗದೀಶ್ ಅಂತ ಹೇಳಿ. ನಮಸ್ತೆ ಜಗದೀಶ್ ಅವರೇ. ನಮಸ್ತೆ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ನೀವು ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. 11/9/1966. ರಾತ್ರಿ 12:00 ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಏನು ಮಾಡ್ಕೊಂಡಿದ್ದೀರಿ? ಏನು ಇಲ್ಲ ಗುರುಗಳು, ಎಲ್ಲ ಲಾಸ್ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೀವಿ. ಲಾಸ್ ಅಲ್ಲ, ಮೋಸ ಹೋಗ್ತಾ ಇದ್ದೀರಿ. ಎಲ್ಲರೂ ನಂಬ್ತೀರಿ, ಎಲ್ಲರಿಗೂ ಒಳ್ಳೇದು ಮಾಡ್ತೀರಿ, ಎಲ್ಲರಿಗೂ ನಂಬಿ ಮೋಸ ಹೋಗ್ತಾ ಇದ್ದೀರಿ. ಇವೆಲ್ಲ ತಿಳ್ಕೊಬೇಕು ನೀವು. ಯಾಕಂದರೆ ನಿಮ್ಮ ಜಾತಿಲಿರ್ತಕ್ಕಂತಹ ಪ್ರಭಾವಗಳು
ನಿಮ್ಮನ್ನು ಮೇಲ್ ಕೆತ್ತುತ್ತಾ ಮೇಲ್ ಕಿಳಿಯಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಯಾಕಂದರೆ ಒಳ್ಳೆ ಯೋಗ, ಒಳ್ಳೆ ಅದೃಷ್ಟವಂತನೇ, ಒಳ್ಳೆ ಹೃದಯ ಇರ್ತಕ್ಕಂಥ ವ್ಯಕ್ತಿ. ಆದರೆ ಜಾತಿಲಿರ್ತಕ್ಕಂತಹ ಆ ಭಾಗ್ಯಸ್ಥಾನಾಧಿಪತಿ ಯಾರು ಅನ್ನೋದು ತಿಳ್ಕೊಂಬಿಟ್ರೆ ನೀವು ಜೀವನದಲ್ಲಿ ಯಾವತ್ತೂ ಕ್ಲಿಕ್ ಆಗಿ ಹೋಗ್ತಾ ಇದ್ರಿ. ಇಷ್ಟೊಂದೆಲ್ಲ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯ ಇರಲಿಲ್ಲ. ಫೈನಾನ್ಸ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಜಾತಿಲಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಕುಲದೈವ ಶಾಪ, ಆಯಿತಾ? ಆ ಕುಲದೈವ ಅಂತಕ್ಕಂಥ ಯಾವುದು ಅಂದರೆ ಹೆಣ್ಣು ದೇವರು ಮನೆದು, ಅದ್ರ ಬಗ್ಗೆ ನೋಡ್ಕೊಳ್ಬೇಕು. ಯಾಕಂದರೆ ಕುಲದೈವಕ್ಕೆ ಸಂಬಂಧ ವಿಚಾರದಲ್ಲಿ ಸರ್ಪಕ್ಕೆ ಸಂಬಂಧಪಟ್ಟಂಥ ಬಾಧೆಗಳಿದ್ದಾವೆ, ಅರ್ಥ ಆಯ್ತಾ? ಇದಕ್ಕೆ ದೈವ ನಾಗ ದೋಷ ಅಂತ ಕರಿತೀವಿ ನಾವು. ಇದನ್ನು ಫಸ್ಟ್ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಜಗದೀಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಗಳೂರಿಂದ ಮಮತಾ ಅಂತ ಹೇಳಿ. ನಮಸ್ತೆ ಮಮತಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕು. ಮಗನ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. ಮಗನ ಹೆಸರು ಶ್ರವಣ, ಹುಟ್ಟಿದ 14/6/2002, ಬೆಳಿಗ್ಗೆ 6:30. ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ತುಂಬ ಚೆನ್ನಾಗಿದೆ ಅಮ್ಮ, ವೆರಿ ವೆರಿ ಗುಡ್ ಡೇಟ್ ಆಫ್ ಬರ್ತು. ಬಟ್ ಆ ಶ್ರವಣ ಅಂತಕ್ಕಂಥದ್ದು ನೇಮು ಸರಿ ಇಲ್ಲ, ಅರ್ಥ ಆಯ್ತಾ? ಯಾವಾಗಲೂ ಕೂಡ ಜನ್ಮ ಸಂಖ್ಯೆ ಭಾಗ್ಯ ಸಂಖ್ಯೆನಲ್ಲಿ ಅಥವಾ ಜಾತಕದ ಕುಂಡ್ಲಿನಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಸಂಖ್ಯೆ ನೋಡಿ ಹೆಸರಿಡಬೇಕು. ಆ ಹುಡುಗನಿಗೆ ಲಕ್ಕಿ ನಂಬರ್ ಬಂದು ನಂಬರ್ 6, ಅರ್ಥ ಆಯ್ತಾ? 6ನೇ ನಂಬರ್ ಬರೋ ಲೆಕ್ಕಾಚಾರದಲ್ಲಿ ನೇಮನ್ನು ಇಡಬೇಕು, ಅರ್ಥ ಆಯ್ತಾನಮ್ಮ? ಒಂದು ನಾಗದೇವರಿಗೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ಕೈ ಬಿಟ್ಟಿದ್ದಾರೆ ಕುಟುಂಬದಲ್ಲಿ. ಅದೊಂದು ಮಾಡ್ಕೊಂಡು ಬಿಟ್ರೆ ಮುಂದೆ ಹುಡುಗನ ಭವಿಷ್ಯ ತುಂಬ ಉಜ್ವಲ ಆಗಿದೆ, ತುಂಬ ಚೆನ್ನಾಗಿರ್ತಾನೆ, ಒಳ್ಳೆ ಲೆವೆಲ್ಗೆ ಬರ್ತಾನೆ. ಒಳ್ಳೆದಾಗ್ಲಿಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪದ್ಮಾ ಅಂತ ಹೇಳಿ, ಭದ್ರಾವತಿಯಿಂದ. ನಮಸ್ತೆ ಪದ್ಮಾ ಅವರೇ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. 5/3/25. ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಹುಡುಗಳೆ. ಹೇಳಿಮ್ಮ, ಏನು ಪ್ರಶ್ನೆ? ನನ್ನ ಬಗ್ಗೆ ಅನಾರೋಗ್ಯ ಸಮಸ್ಯೆ. ನನಗೆ 8-9 ವರ್ಷದಿಂದ ನನಗೆ ಮದುವೆ ಚೆನ್ನಾಗಿದ್ದೆ. 8-9 ವರ್ಷದ ಕಾಲು ಓಡಕ್ ಬರಲ್ಲ, ಕಾಲು ಶಕ್ತಿ ಇಲ್ಲ, ಮನೊಳಗೆ ಓಡಕ್ ಬರಲ್ಲ. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ನೀವು ಜಾಸ್ತಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರ್ತ್ ನಂಬರು ಮತ್ತು ಫ್ಯೂಚರ್ ನಂಬರು, ಈ ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ಲಿ ಯಾವ ಡೆಸ್ಟಿನಿ ನಂಬರು ನಿಮಗೆ ಕೆಲಸ ಮಾಡ್ತಿದೆ, ಆ ಡೆಸ್ಟಿನಿ ನಂಬರು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಅಂತ ತಿಳ್ಕೊಂಬಿಟ್ರೆ ನಿಮ್ಗೆ ಎಲ್ಲ ವಿಷಯ ಗೊತ್ತಾಗ್ಬಿಡ್ತದೆ. ನಿಮ್ಗೆ ಇರ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಜನ್ಮ ಶನಿ ದೋಷ. ಈ ಜನ್ಮ ಶನಿ ದೋಷವನ್ನು ಎಲ್ಲಿವರೆಗೂ ನೋಡ್ಕೊಳ್ಳಲ್ಲ, ಆ ಕಾಲ ದೇಶದಲ್ಲಿ ಬಂದಂಥ ಸಂದರ್ಭದಲ್ಲಿ ಅದು ನಿಮಗೆ 100% ಆಕ್ಟಿವ್ ಆಗಿಬಿಡ್ತದೆ. ನೀವು ಹೇಳಿದ್ರಿ ಮೊದಲು ಚೆನ್ನಾಗಿದ್ದೆ, ಈ ನಡುವೆ ಹಿಂಗಾಗೋಯ್ತು ಅಂತ. ಯಾಕೆ? ಕಾಲ ಬದಲಾವಣೆಗಳಾದಾಗ ಆ ಕಾಲ ಪ್ರಕ್ರಿಯೆಯಲ್ಲಿ ಯಾವ ದೆಸೆಗಳು ನಮಗೆ ಉತ್ಪನ್ನ ಆಗಿದೆ, ಆ ದೆಸೆ ಸಂಬಂಧಪಟ್ಟಂಥದ್ದು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಅಥವಾ ನನಗೆ ಅನುಕೂಲವಾಗಿದೆಯಾ ಅನಾನುಕೂಲ ನೋಡ್ಕೊಂಡ್ಬಿಟ್ರೆ ಇವೆಲ್ಲ ಯಾವ ಪ್ರಾಬ್ಲಮ್ ಬರೋದಿಲ್ಲ. ನಮ್ಮಲ್ಲಿ ಏನು ಗೊತ್ತಾ, ಎಲ್ಲ ಪ್ರಾಬ್ಲಮ್ ಆದ ಆಮೇಲೆ ಹೋಗೋದು ಜಾತಕ ಹಿಡ್ಕೊಂಡು ಹೇಳಿ ನನ್ನ ಟೈಮ್ ಹೆಂಗಿದೆ ಅಂತೇಳಿ. ಇದಲ್ಲ, ಪ್ರತಿಯೊಬ್ಬರು ಕೂಡ ನವಂಬರ್ ಟು ನವಂಬರ್ ಪ್ರತಿ ವರ್ಷ ಯಾರು ಜಾತಕ ಚೆಕ್ ಮಾಡಿಕೊಂಡು ಮುಂದೆ ಹೋಗ್ತೀರಾ ಈ ಪ್ರಾಬ್ಲಮ್ಗಳೆಲ್ಲ ಬರೋದೇ ಇಲ್ಲ. ಒಳ್ಳೆದಾಗ್ಲಿಮ್ಮ. ಇವ್ರುಗಳು ಈಗಾಗಲೇ ನೀವು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ, ಹಾಗೆ ಮಾತಾಡ್ತಾ ಇದ್ರಿ. ಟಾಪ್ ಹೀರೋಗಳ ಸಿನಿಮಾಗಳು ಮಾತ್ರ ಜನರಿಗೆ ರೀಚ್ ಆಗ್ತಾ ಇದೆ, ಟಾಪ್ ಹೀರೋಗಳ ಸಿನಿಮಾಗಳನ್ನು ಅಷ್ಟೇ ಜನರು ನೋಡ್ತಾ ಇದ್ದಾರೆ ಅಂತ. ಸೊ ಈ ಟಾಪ್ ಹೀರೋಗಳಿಗೂ ಶುಕ್ರಗೂ ಏನಾದರೂ ಸಂಬಂಧ ಇರುತ್ತಾ, ಹೇಗೆ ತಿಳಿಸ್ಕೊಡಿ ಗುರುಗಳಜಿ. ಹೌದು, ಅವತ್ತೆಲ್ಲ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಾಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಸಿನಿಮಾಗಳಾಗಿರ್ಬೋದು, ಅವರೆಲ್ಲ ಬಂತು ಅಂದರೆ ಎಲ್ರಿಗೂ ಹಬ್ಬ ವಾತಾವರಣ. ಥಿಯೇಟ್ರ್ಗಳ ಮುಂದೆ ಆಗಿರ್ಬೋದು, ಮನೆಗಳಾಗಿರ್ಬೋದು, ಹಬ್ಬದ ವಾತಾವರಣ. ಯಾಕೆ ಅಂತಹ ಒಂದು ಅಟ್ರಾಕ್ಷನ್ ಅವರಲ್ಲಿ ಏನಿತ್ತು ಅಂತಂದರೆ, ನಾನು ಆಗಲಿದೆ ಸಿನಿಮಾ ಅಂತಕ್ಕಂಥ ಒಂದು ಚಿತ್ರರಂಗಕ್ಕೆ ಬಹಳ ಮುಖ್ಯವಾಗಿ ಕಾರಣ ಇರ್ತಕ್ಕಂಥದ್ದು ನಂಬರ್ 6 ಶುಕ್ರಗ್ರಹ. ಹಾಗಾದರೆ ಶುಕ್ರಗ್ರಹ ಇರ್ತಕ್ಕಂತಹ ವ್ಯಕ್ತಿಗಳು ಚಿತ್ರರಂಗ ಬಂದಾಗ ಈ ಹಬ್ಬದ ವಾತಾವರಣ ಮತ್ತೆ ಬರ್ತದೆ. ಯಾರ್ಯಾರೋ ಬಂದರೆ ಆಗೋದಿಲ್ಲ, ಅದು ಯಾರು ಬರಬೇಕು, ಯಾವುದು ಬೇರಬೇಕು ಅವರೇ ಬರಬೇಕು, ಆವಾಗಲೇ ಚಿತ್ರರಂಗ ಸೂಪರ್ ಹಿಟ್ ಡೂಪರ್ ಹಿಟ್ ಆಗ್ತಕ್ಕಂಥದ್ದು. ಇದರಲ್ಲಿ ಒಂದು ಎಕ್ಸಾಂಪಲ್ ನಿಮಗೆಲ್ಲ ಕೊಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ ತೊಗೊಂಡಾಗ ಅದು ಬಹಳ ಮುಖ್ಯವಾಗಿ 6 and 4 ಕಾಂಬಿನೇಷನ್. ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ತೊಗೊಂಡಾಗ ಅವ್ರದ್ದೆಷ್ಟು 9 and 6 ಕಾಂಬಿನೇಷನ್. ಹಾಗೆಯೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ ತೊಗೊಂಡಾಗ 8 and 6 ಕಾಂಬಿನೇಷನ್. ಹಾಗೆಯೇ ಯಶ್, ಇತ್ತೀಚಿನ ಟ್ರೆಂಡಿಂಗ್ ಹೀರೋ ಯಶ್ ಅವರ ಡೇಟ್ ಆಫ್ ಬರ್ತ್ ತೊಗೊಂಡಾಗ ಬರ್ತ್ ನಂಬರ್ 8 ಫ್ಯೂಚರ್ ನಂಬರ್ 6 ಅಂದರೆ 8 and 6 ಕಾಂಬಿನೇಷನ್. ಹಾಗೆ ನಮ್ಮ ದರ್ಶನ್ ಅವರ ಕಾಂಬಿನೇಷನ್ ತೊಗೊಂಡಾಗ ಬರ್ತ್ ನಂಬರ್ 7 ಫ್ಯೂಚರ್ ನಂಬರ್ 6. ನಮ್ಮ ಧ್ರುವ ಸರ್ಜಾ ಅವರ ಕಾಂಬಿನೇಷನ್ ತೊಗೊಂಡಾಗ ಬರ್ತ್ ನಂಬರ್ 6 ಫ್ಯೂಚರ್ ನಂಬರ್ 6. ಅಂದರೆ ಇವೆಲ್ಲ ಆ 6 ಅಂತಕ್ಕಂಥ ಶುಕ್ರಗ್ರಹದ ಪ್ರಭಾವ
ಚಿತ್ರರಂಗ ಸಿನಿಮಾ ಅಂತಕ್ಕಂಥ ಒಂದು ಮನೋರಂಜನೆಯ ಕ್ಷೇತ್ರಕ್ಕೆ ಎಷ್ಟು ಮಟ್ಟಿಗೆ ಒಂದು ಯಶಸ್ಸು ತಂದುಕೊಡ್ತು ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಡೇಟ್ ಆಫ್ ಬರ್ತ್ಗೂ ಸಿನಿಮಾಗೂ ಯಾವ ರೀತಿ ಕಾಂಬಿನೇಷನ್ ಇದೆ ಅಂತಕ್ಕಂಥದ್ದು. ಇದನ್ನು ಯಾರೂ ಹೇಳೋದಿಲ್ಲ. ಈ ಥರ ಕಾಂಬಿನೇಷನ್ ಇರತಕ್ಕಂಥವ್ರು ಚಿತ್ರರಂಗಕ್ಕೆ ಬರಬೇಕು. ಹಂಗಂದ್ರೆ ಬೇರೆ ನಂಬರ್ ಕೆಲಸ ಮಾಡೋದಕ್ಕೆ ಬೇರೆ ನಂಬರ್ ಕೆಲಸ ಮಾಡುತ್ತೆ, ಆದರೆ ಇದರಷ್ಟು 100% ಕೆಲಸ ಮಾಡೋದು ಯಾವುದು ನಂಬರ್ ಇಲ್ಲ. ಆಗಿದ್ದಾಗ ಇವರು ಸಿನಿಮಾಗಳೇ ಈ ಥರ ಎಲ್ಲ ಆಗಿತ್ತು ಅಂದಾಗ ಇದರ ಹಿಂದೆ ಯಾವುದಾದ್ರು ಒಂದು ಕರಾಳವಾದಂಥ ಒಂದು ಪ್ರಭಾವ ಇದೆ ಅಂತಂದರೆ ವೆರಿ ಸಿಂಪಲ್. ನಾನಾಗಲೇ ಹೇಳಿದೆ, ಕನ್ನಡ ಚಿತ್ರರಂಗ ಅಂತ ನಂಬರ್ 7. ಸಿನಿಮಾ ಬೇರೆ, ಕನ್ನಡ ಬೇರೆ. ಕನ್ನಡ ಸಿನಿಮಾ ಅಂತ ಬಂದಾಗ ಅದಕ್ಕೆ ನಂಬರ್ 7 ಕಾಂಬಿನೇಷನ್. ಅಂದರೆ 7 ಅಂತ ತಕ್ಷಣ ಹೇಳ್ತೀವಿ ಕೇತು ಗ್ರಹ. ಇದು ಸರ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಗ್ರಹ. ಈ ಸರ್ಪಕ್ಕೆ ಸಂಬಂಧಪಟ್ಟ ಗ್ರಹ ಯಾವ ಜಾತಕದಲ್ಲಿ ಯಾವ ಕ್ಷೇತ್ರದಲ್ಲಿ ಪಾಸಿಟಿವ್ ಇರುತ್ತೋ ಅದು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳಿಗೆ ಹೋಗ್ತದೆ. ಆದರೆ ಇಲ್ಲಿ ಕನ್ನಡ ಚಿತ್ರಗಿರ್ತಕ್ಕಂತಹ ಆ ಕೇತು ಗ್ರಹದ ಪ್ರಭಾವ ಬರೀ 80% ಮಾತ್ರ ನೆಗೆಟಿವ್ ಆಗೋಗಿದೆ. 20% ಮಾತ್ರ ಅದು ಪಾಸಿಟಿವ್ ಆಗಿದೆ. ಆ 20% ಇವು ನಡೀತಾ ಇರೋದು. ಅಲ್ಲೊಂದು ಇಲ್ಲೊಂದು ಸಿನಿಮಾ ಬರೋದು, ಹೋಗೋದು, ಮಾಡೋದು. 200 ಸಿನಿಮಾ ಬಂದರೂ ಕೂಡ ಎಲ್ಲಿ ಬಂತು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಒಂದು ಈಗ ಈ ಕೇತು ಗ್ರಹದ ಪ್ರಭಾವಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರಭಾವಿತವಾಯ್ತಂದಾಗ ಅಲ್ಲಿ ಸಿನಿಮಾ ಹುಟ್ಟುವಿಕೆ ಕಾರಣ ಆಗೋದಿಲ್ಲ. ಅಂದರೆ ಟಾಪ್ ನಟರ ಸಿನಿಮಾಗಳು ಬರೋಕ್ಕೆ ಕಾರಣ ಆಗೋದಿಲ್ಲ. ಅದಕ್ಕೆ ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸಿನಿಮಾ ಬರ್ತಾ ಇದೆ. ಆಗಿದ್ದಾಗ ಥಿಯೇಟರ್ಗಳಿಗೆ ಜನ ಬಂದಿಲ್ಲ ಅಂದರೆ ಥಿಯೇಟರ್ ಹೇಗೆ ಉಳಿತದೆ ನೋಡಿ. ಥಿಯೇಟರ್ ಅಂತಕ್ಕಂಥ ಒಂದು ಸ್ಥಾನಕ್ಕೆ ಶುಕ್ರ ಗ್ರಹ ಅಧಿಪತಿ. ಆದರೆ ಆ ಶುಕ್ರ ಗ್ರಹಕ್ಕೆ ಇರತಕ್ಕಂಥ ಈ ಒಂದು ರಾಹು ಕೇತುವಿನ ಬಾಧೆ ಈ ಚಿತ್ರರಂಗದವರು ಕ್ಲಿಯರ್ ಮಾಡಿಲ್ಲ ಅಂತಂದಾಗ ಅಲ್ಲಿ ಸಿನಿಮಾ ನಟರುಗಳ ಸಿನಿಮಾಗಳು ಬರೋದಿಲ್ಲ, ಟಾಪ್ ಹೀರೋಗಳು ಉಟ್ಕೊಳ್ಳೋದಿಲ್ಲ, ಪ್ರೊಡ್ಯೂಸರ್ ಉಳಿಯೋದಿಲ್ಲ, ಥಿಯೇಟರ್ಗಳು ಉಳಿಯೋದಿಲ್ಲ. ಇಷ್ಟೇ ಕಾರಣ. ಅದರಿಂದ ನಿಮಗೆಲ್ಲ ಹೇಳ್ತಕ್ಕಂಥದ್ದು ಈ ಪ್ರಭಾವ ಇಲ್ಲಿಂದ ಜಾಸ್ತಿ ಆಯಿತು ಅಂದರೆ ಕೋವಿಡ್-19 ಕರೋನಾ ಅಂತಕ್ಕಂಥದ್ದು ಏನು ಬಂತು ಅಲ್ಲಿಂದ ಇಡೀ ಚಿತ್ರರಂಗಕ್ಕೆ ಈ ರಾಹು ಕೇತುವಿನ ಪ್ರಭಾವ ಬಹಳ ಬಲವಾಗಿ ತಟ್ಟಿದೆ. ಇದನ್ನ ಇಟ್ಕೊಳ್ಳಿ. ನಮ್ಮ ಪುನೀತ್ ರಾಜ್ಕುಮಾರ್ ಅಂತೂ ನಿಧನ ಆದ ಮೇಲೆ ದೊಡ್ಡ ಆಘಾತ ಆಗಿದೆ. ಯಾಕಂದರೆ ಶುಕ್ರ ಗ್ರಹ ಅಂತಕ್ಕಂಥ ಎಲ್ಲ ಒಂದು ಶಕ್ತಿಯನ್ನು ಚಿತ್ರರಂಗ ಇವತ್ತು ಕಳ್ಕೊಂಡ್ಬಿಟ್ಟಿದೆ. ಯಾಕಂದರೆ ಶುಕ್ರ ಗ್ರಹ ಇರ್ತಕ್ಕಂಥ ನಟ ನಟಿಯರು ಇಲ್ಲ ಇವತ್ತು. ಯಾರೋ ಇಬ್ಬರಿದ್ದಾರೆ, ಅವರು 3 ವರ್ಷಕ್ಕೂ 4 ವರ್ಷಕ್ಕೂ ಸಿನಿಮಾ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಶುಕ್ರಗ್ರಹದ ಪ್ರಭಾವವನ್ನು ನಾವು ಆಕ್ಟಿವ್ ಮಾಡ್ತಕ್ಕಂಥ ಹೀರೋ ಹೀರೋಯಿನ್ಗಳು ಬರಬೇಕು ಇಂಡಸ್ಟ್ರಿಗೆ. ಹಾಗೆಯೇ ಪ್ರೊಡ್ಯೂಸರ್ಸ್ ಬರಬೇಕು, ಕಲೆ ಸಾಹಿತ್ಯ ಸಂಗೀತ ಬರಬೇಕು, ಒಳ್ಳೊಳ್ಳೆ ಕಂಟೆಂಟ್ ಬರಬೇಕು, ಕಂಟೆಂಟ್ ಮೇಲೆ ಸಿನಿಮಾ ಮಾಡಬೇಕು, ಒಳ್ಳೆ ಮನೋರಂಜನೆ ಸಿನಿಮಾಗಳನ್ನ ಮಾಡಬೇಕು. ಯಾಕಂದರೆ ಸಿನಿಮಾ ಅಂದರೆ ಮನೋರಂಜನೆ. ಈ ರೀತಿ ಎಲ್ಲ ನಾವು ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿಕೊಂಡು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆ ಅದನ್ನು ಆ ಭೂಮಿ ಕರೆಕ್ಷನ್ಸ್ ಮಾಡಿಕೊಂಡು ಚಿತ್ರರಂಗ ಇರತಕ್ಕಂಥ ಕಾಲದೇಶ, ಯಾಕಂದ್ರೆ ಅವರು ಮನುಷ್ಯರು, ಅವ್ರಿಗೆ ಈ ವರ್ಷ ಇದ್ದ ದೇಶ ನೆಕ್ಸ್ಟ್ ವರ್ಷ ಇರಲ್ಲ, ನೆಕ್ಸ್ಟ್ ವರ್ಷ ದೇಶ ನೆಕ್ಸ್ಟ್ ವರ್ಷ ಇರೋದಿಲ್ಲ. ಒಳ್ಳೆ ಟೈಮ್ ಇಲ್ಲಿ ನೋಡಿಕೊಂಡು ಒಂದೊಂದು ಗ್ರಹ 9 ಗ್ರಹಗಳು ಯಾವ ರೀತಿ ಒಬ್ಬ ಮನುಷ್ಯನಿಗೆ ಬದಲಾವಣೆ ತರುತ್ತೆ, ಸೂರ್ಯ ದಶೆ ಬಂದಾಗ ಯಾವ ಸಿನಿಮಾ ಮಾಡಬೇಕು, ಚಂದ್ರ ದಶೆ ಬಂದಾಗ ಯಾವ ಸಿನಿಮಾ ಮಾಡಬೇಕು ನೋಡ್ಕೋಬೇಕು. ಇದೆಲ್ಲ ನೋಡ್ಕೊಂಡು ಮಾಡ್ಕೊಂಡಿದ್ರೆ ಚಿತ್ರರಂಗವನ್ನು ಗೊಳಿಸ್ಬೋದು. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರದ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ, ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ, ಹಾಗೆ ನಿಮ್ಮ ಲಕ್ಕಿ ನಂಬರ್ ಯಾವುದು ಅಂತ ತಿಳ್ಕೋಬೇಕು ಅಂದರೆ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಗುರುಜಿಯವರ ಅಡ್ರೆಸ್ ಪ್ಲೇಟ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಆದಿತ್ಯನಾರಾಯಣ ಮಹರ್ಷಿ 1033 ಬಾರ್ ಎ 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ಇದು ಗುರುಜಿಯವರ ಅಡ್ರೆಸ್ ಪ್ಲೇಟ್ ಆಗಿರುತ್ತೆ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದಲ್ಲಿ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.